ನಮಸ್ತೆ ಫ್ರಮ್ ಏರ್ ಪ್ರಾಪರ್ಟೀಸ್. ಇದು ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್ BDA ಲೇಔಟ್ ಏನು ಬೆಂಗಳೂರು ನಾರ್ತಲ್ಲಿ ಕರೆಂಟ್ಲಿ ಫಾರ್ಮೇಷನ್ ಆಗ್ತಿದೆ. ಅದರಲ್ಲಿ ವೀರ್ ಸಾಗರ ಅನ್ನೋ ವಿಲೇಜ್ ಒಂದು ಅಕ್ವಸಿಷನ್ ಆಗಿದೆ. ಅದರದ್ದು ಲೊಕ್ಯಾಲಿಟಿ ಓವರ್ವ್ಯೂ ಪಾರ್ಟ್ 3, ಪಾರ್ಟ್ 1 ಪಾರ್ಟ್ 2 ನೋಡಿಲ್ಲ ಅಂತಂದರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅದು ನೋಡ್ಕೊಂಡು ಬನ್ನಿ. ನಾನು ವೀರ್ ಸಾಗರದಿಂದ ರೈಟ್ ತಗೊಂಡೆ. ನಾವು ಆ ರೋಡಲ್ಲಿ ಏನು ಸ್ಟಾಪ್ ಮಾಡಿದ್ವಿ ಅಲ್ಲಿಂದ ನಾನು ರೈಟ್ ತಗೊಂಡೆ. ಇದು ಕೆಂಪನಹಳ್ಳಿ ಮೇನ್ ರೋಡು. ರೈಟ್ ಸೈಡು ನಿಮಗೆ ಇದೆ ಒಂದು 60 ಫೀಟ್ ರೋಡ್ ಆಕ್ಸೆಸ್. ಇದು ರೈಟ್ ಸೈಡ್ ನೋಡ್ತಾ ಇರ್ಬೋದು. ಅಲ್ಲಿ ಆ ಮೋರಿವರೆಗೂ ನಿಮಗೆ ರೋಡ್ ಆಕ್ಸೆಸಬಿಲಿಟಿ ಸಿಗುತ್ತೆ. ಲೆಫ್ಟ್ ಸೈಡು ನಿಮಗೆ ಅಲ್ಲಿಂದ ನಾವು ನೋಡಿದ್ವಿ. ಮತ್ತು ಇದು ಪಾರ್ಟ್ಸ್ ಆಫ್ ಕೆಂಪನಹಳ್ಳಿ ಬರುತ್ತೆ. ರೈಟ್ ಸೈಡ್ ಏನೇನು ನೋಡ್ತಾ ಇದ್ದೀರಾ, ಏನೇನು ವೇಕೆಂಟ್ ಲ್ಯಾಂಡ್ ಇದೆ, ಇದೆಲ್ಲ ಪಾರ್ಟ್ಸ್ ಆಫ್ ಶಿವರಾಮ್ ಕಾರಂತ್ ಲೇಔಟ್. ಇದೆಲ್ಲ ಲೇಔಟ್ ಫಾರ್ಮೇಷನ್ ಇದೆಲ್ಲ. ಮತ್ತು ಇದು ನಿಮಗೆ ಲೆಫ್ಟ್ ಸೈಡ್ ನೋಡ್ಬೋದು. ಲೆಫ್ಟ್ ಸೈಡಲ್ಲಿ ಅಜ್ಮೀರ್ ಲೇಕ್ ಸೈಡ್ ಬ್ಲಿಸ್ ಅಂತ ಇದೆ. ನಾವು ಅಲ್ಲಿಂದ ಅಪಾರ್ಟ್ಮೆಂಟ್ ನೋಡಿದ್ದು. ವಿಲ್ಲಾ ಪ್ಲಾಟ್ಸ್ ಮತ್ತು ಅಪಾರ್ಟ್ಮೆಂಟ್ಸ್ ಇರುತ್ತೆ ಇಲ್ಲಿ. ಆಲ್ಮೋಸ್ಟ್ ಪ್ರೀ ಬುಕ್ಕಿಂಗ್ ಎಲ್ಲ ಆಗಿರಬೇಕೆಲ್ಲ ಕ್ಲೋಸ್ ಆಗಿರ್ಬೇಕು ಅನ್ಕೊತೀನಿ. ತುಂಬ ಡಿಮ್ಯಾಂಡ್ ಇತ್ತು. ಸೊ ಇದೆ ಅಟ್ಟೂರ್ ಲೇಕ್. ಇದೇನು ಲೆಫ್ಟಲ್ಲಿ ನೋಡ್ತಾ ಇದ್ದೀರಾ, ಇದೆ ಅಟ್ಟೂರ್ ಲೇಕ್. ಇದು ತುಂಬ ದೊಡ್ಡ ಯೂಜ್ ಲೇಕ್ ಆಗಿರುತ್ತೆ. ತುಂಬ ದೊಡ್ಡದಾಗಿ ಒಂದು 5 ಕಿಲೋಮೀಟರ್ಸ್ ಮೇಲೆ ವಾಕಿಂಗ್ ಪಾತ್ ಎಲ್ಲ ಇದೆ. ಅದಾದಮೇಲೆ ನಿಮಗೆ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ, ಎಕ್ಸಸೈಸ್ ಮಾಡಲಿಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ. ಇದು ರೈಟ್ ಸೈಡು ಪಾರ್ಟ್ ಆಫ್ ಶಿವರಾಮ್ ಕಾರಂತ್ ಲೇಔಟೆ. ಮತ್ತು ಇಲ್ಲೊಂದು ಹೋಟೆಲ್ ನೋಡ್ಬೋದು ನೀವು. ಇದೊಂದು 3 ಸ್ಟಾರ್ ಹೋಟೆಲ್ ಆಗಿರುತ್ತೆ, ಕ್ಲಾರಿಯನ್ ಹೋಟೆಲ್. ಯಾಕಂತಂದರೆ ವೆರಿ ಕ್ಲೋಸ್ ಟು ಯಲಹಂಕ. ಅದಕ್ಕೋಸ್ಕರ ನಿಮಗೆಲ್ಲ ಥರ ಫೆಸಿಲಿಟೀಸು ಇಲ್ಲಿರುತ್ತೆ. ಇದೆಲ್ಲ ನಿಮಗೆ ಇದು ನಾವು ಏನು ಕೆಂಪನಹಳ್ಳಿ ಮೇನ್ ರೋಡು. ಮತ್ತು ಇದೆಲ್ಲ ಪಾರ್ಟ್ಸ್ ಆಫ್ ರೈಟ್ ಸೈಡಲ್ಲಿ ನೀವೇನು ಸ್ಟ್ರಕ್ಚರ್ಸ್ ನೋಡ್ತಾ ಇದ್ರಿ ಇದೆಲ್ಲ BBMP ಬರುತ್ತೆ ಅದೆಲ್ಲ ಆಲ್ರೆಡಿ. ಸೊ BBMP ಎಲ್ಲ ಬಾರ್ಡರ್ಸ್ ಇದೆಲ್ಲ. BBMP ಮತ್ತು ವೀರ್ ಸಾಗರ ಇವೆಲ್ಲ ಬಾರ್ಡರ್ಸ್ ಆಲ್ಮೋಸ್ಟ್ ಕ್ಲೋಸ್ ಟೊಪೋಗ್ರಫಿಯಲ್ಲಿದೆ. ಇದೆಲ್ಲ ಲೆಫ್ಟ್ ಸೈಡೆಲ್ಲ ನಿಮಗೆ ಮತ್ತೆ ಇದು ಅಟ್ಟೂರ್ ಲೇಕೆ ನೋಡ್ಬೋದು. ನಾವು ಅಟ್ಟೂರ್ ಲೇಕಿಂದ ವೀರ್ ಸಾಗರ್ ಹೋಗ್ತಾ ಇದ್ದೀವಿ. ಸೊ ನಾನು ಮೊದಲೇ ಹೇಳ್ದಂಗೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಬೈಯಿಂಗ್ ಪ್ಲಾಟ್ಸ್ ಇನ್ ಶಿವರಾಮ್ ಕಾರಂತ್, ಯು ಕ್ಯಾನ್ ಗೆಟ್ ಇನ್ ಟಚ್ ವಿತ್ ಅಸ್. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಥವಾ ನಿಮ್ಮದೇ ಯಾವ್ದಾದ್ರು ಪ್ಲಾಟ್ಸ್ ಅಥವಾ ಲ್ಯಾಂಡ್ಸ್ ಕೊಡೋದಿದ್ರೂ ಕಾಂಟ್ಯಾಕ್ಟ್ ಮಾಡಿ. ನಾವೇ ತೊಗೊಳೋರಾಗಿರ್ತೀವಿ, ನಾವೇ ಎಂಡ್ ಕ್ಲೈಂಟ್ ಆಗಿರ್ತೀವಿ. ಮತ್ತು ನೀವು ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಅನಂತಪುರ ಮೇನ್ ಗೇಟು, ರಾಮಗೊಂಡನಹಳ್ಳಿ, ದೊಡ್ಡಬಳ್ಳಾಪುರ ಮೇನ್ ರೋಡು ಮತ್ತು ರಮಣಶ್ರೀ ಕ್ಯಾಲಿಫೋರ್ನಿಯಾ ಈ ಕಡೆ ಹೋಗ್ತೀರಾ. ರೈಟ್ ತೊಗೊಂಡು ಇಲ್ಲೊಂದು ಶಿವನ ದೇವಸ್ಥಾನ ಇದೆ, ಫೇಮಸ್, ತುಂಬ ಹಳೇದು, ಅಟ್ಟೂರು. ಸೊ ಇದು ನೋಡ್ಬೋದು ನೀವು. ನಾನು ಅಲ್ಲಿಂದ ಬರ್ತಾ ಇದ್ದೀನಿ. ನೀವು ಇಲ್ಲಿ ಮುಂದೆ ಒಂದು ಜಂಕ್ಷನ್ ಇದೆ. ಆ ಜಂಕ್ಷನಲ್ಲಿ ರೈಟ್ ತೊಗೊಂಡ್ರೆ ಮತ್ತೆ ಅಟ್ಟೂರ್ ಲೇಔಟ್ ಹೋಗ್ತೀರಾ. ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಯಲಹಂಕದಿಂದ ಬಂದು ಅಟ್ಟೂರ್ ಲೇಔಟಿಂದ ಬಂದು ಅಲ್ಲಿ ಲೆಫ್ಟ್ ತೊಗೊಂಡಿದ್ವಿ. ಸೊ ಆ ರೋಡಿಗೆ ಕನೆಕ್ಟ್ ಆಗ್ತೀರಾ. ನಾನು ಇಲ್ಲಿ ಲೆಫ್ಟ್ ತೊಗೊಂಡೆ ಆದರೆ ಇಲ್ಲಿ CQAL ಲೇಔಟ್ ಅಂತ ಇದೆ. ಇದು ಒಂದು ತುಂಬ ಪಾಶ್ ಲೊಕ್ಯಾಲಿಟಿ. ಸುತ್ತಮುತ್ತ ಎಲ್ಲ ತುಂಬ ದೊಡ್ಡ ಮನೆ ಇದೆ. ಇಲ್ಲೆಲ್ಲ ನಿಮಗೆ ಸ್ಟಾರ್ಟ್ ಹೋಗೋದೆ ಮಿನಿಮಮ್ 10,000 ಸಿಗೋಲ್ಲ, ಒಂದು 14,000 ಸಮಥಿಂಗ್ ಪರ್ ಸ್ಕ್ವೇರ್ ಫೀಟಿಂದ ಸ್ಟಾರ್ಟ್ ಆಗ್ಬೋದು. CQAL ಲೇಔಟ್ ಎಲ್ಲ ಅಷ್ಟು ಡಿಮ್ಯಾಂಡ್ ಇದೆ, ಅಂದರೆ ತುಂಬ ಪಾಶ್ ಇದೆ. ಸೊ ಮತ್ತು ಯಲಹಂಕ ವೆರಿ ಕ್ಲೋಸ್ ಟು ಯಲಹಂಕ. ಸೊ ಇಫ್ ಯು ಆರ್ ಎ ಇನ್ವೆಸ್ಟರ್, ನೀವೇನಾದ್ರು ಒಬ್ಬ ಇನ್ವೆಸ್ಟರ್ ಆಗಿದ್ರು, ಇಫ್ ಯು ಆರ್ ಲುಕಿಂಗ್ ಫಾರ್ ಎ ಸೌಂಡ್ ರಿಟರ್ನ್ಸ್, ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. we have some options for you. ಸೊ ಏನಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕಂಟೆಂಟ್ ತುಂಬ ಜನಕ್ಕೆ ರೀಚ್ ಆಗಲಿ ಅಂತ ನಾನು ಕೇಳ್ಕೊತೀನಿ ನಿಮ್ಮಲ್ಲಿ. ಸ್ವಲ್ಪ ಗ್ಯಾಪ್ ಬಂತು, ಕಂಟಿನ್ಯೂಷನ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ಡೈಲಿ. ಅಂತಂದರೆ ನಾನು ವೀಡಿಯೋಸ್ ಮಾಡಿಟ್ಕೊಂಡಿದ್ರೆ ಆದರೆ ಸ್ವಲ್ಪ ಕೆಲಸಗಳಿಂದ ನಾನು ಡೈಲಿ ಅಪ್ಡೇಟ್ ಮಾಡೋಕ್ಕಾಗಿಲ್ಲ. ಇನ್ಮೇಲೆ ಡೈಲಿ ಒಂದೊಂದು ವಿಡಿಯೋ ಅಪ್ಡೇಟ್ ಮಾಡ್ತೀನಿ. ಕೀಪ್ ವಾಚಿಂಗ್. ನಾನು ಇದೊಂದು ಪಾರ್ಟ್ 3 ವಿಡಿಯೋ, ಪಾರ್ಟ್ 4 ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗುತ್ತೆ. ಇದೆಲ್ಲ ಯಲಹಂಕನೇ. ಇಲ್ಲಿಂದ ನಾನು ರೈಟ್ ತೊಗೊಂಡ ತಕ್ಷಣ ಇದೆಲ್ಲ ಪಾರ್ಟ್ ಆಫ್ ನಿಮಗೆ ಯಲಹಂಕ ಬಂದ್ಬಿಡುತ್ತೆ. 4th ಫೇಸು, 5th ಫೇಸ್ ಈ ಥರ ಬರುತ್ತೆ. ಇದೆಲ್ಲ ಲೆಫ್ಟ್ ಸೈಡಲ್ಲೆಲ್ಲ ನಿಮಗೆ ಸ್ವಲ್ಪ KHB ಅಪಾರ್ಟ್ಮೆಂಟ್ಸ್ ಇದೆ, ಗೃಹ ಮಂಡಳಿದು, ತುಂಬ ಹಳೇದು. ಇದೆಲ್ಲ ನಿಮಗೆ ಯಲಹಂಕನೇ. ಸೊ ಹಂಗಾಗಿ ವೆರಿ ಕ್ಲೋಸ್ ಅಂತ ಹೇಳ್ಬೋದು. ನಾವು ಅಲ್ಲಿಂದ ನಿಮಗೆ ಒಂದು ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ಸು ಬಂದಿಲ್ಲ, 1.5 ಕಿಲೋಮೀಟರ್ಸ್ಗೆಲ್ಲ ನಮಗೆ ಯಲಹಂಕ ಸಿಕ್ಬಿಡ್ತು. ಯಲಹಂಕ ಸ್ಟಾರ್ಟ್ ಆಫ್ ದಿ ಯಲಹಂಕ. 4th ಫೇಸು, 5th ಫೇಸು ಇದೆಲ್ಲ ನೋಡ್ಬೋದು. ಸುತ್ತಮುತ್ತ ಎಲ್ಲ ತುಂಬ ಹಳೇದು. ಇದರಲ್ಲಿ ಸ್ವಲ್ಪ ಎಲ್ಲ KHB ಅವ್ರು ಮಾಡಿರೋದು, ಮತ್ತು ಹೌಸಿಂಗ್ ಬೋರ್ಡ್ ಅವರು, SFS ಅವರು. ಸೊ ಈ ಥರ ತುಂಬ ಹಳೇದು ಆಗಿರೋದ್ರಿಂದ ನಿಮಗೆ ನೇಚರು ಅಷ್ಟೇ, ನೇಚರು ತುಂಬ ಚೆನ್ನಾಗಿದೆ. ಹಂಗಾಗಿ ಇಟ್ ಈಸ್ ಅ ರೈಟ್ ಟೈಮ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಏನಕ್ಕೆ ಶಿವರಾಮ್ ಕಾರಂತ್ ಲೇಔಟು ಡಿಫ್ರೆಂಟ್ ಫ್ರಮ್ ಅದರ್ ಲೇಔಟ್ಸ್ ಲೈಕ್ ಕೆಂಪೇಗೌಡ ಲೇಔಟು, ಅರ್ಕಾವತಿ ಲೇಔಟು. ಇದಕ್ಕೆ ಯಾಕೆ ಅಂತಂದರೆ ವೆರಿ ಕ್ಲೋಸ್ ಟು ಆಲ್ರೆಡಿ ಡೆವಲಪ್ಡ್ ಲೊಕ್ಯಾಲಿಟೀಸ್ ಅಂತ ಹೇಳ್ಬೋದು. ಆಲ್ರೆಡಿ ನಿಮಗೆ ಒಂದು ಯಲಹಂಕ ಒಂದು ಏನು ಲೊಕ್ಯಾಲಿಟಿ ಇದೆ ಅಲ್ಲಿ ಇಂಥದ್ದು ಇಲ್ಲ ಅನ್ನೋಂಥದ್ದು ಇಲ್ಲ. ಸೊ ಹಂಗಾಗಿ ವೆರಿ ಕ್ಲೋಸ್. ಅಲ್ಲಿಂದ ನೀವು ಒಂದು 3 to 5 ಮಿನಿಟ್ಸ್ ಒಳಗಡೆ ನೀವು ಒಂದು ಮೇನ್ ಸೆಂಟರಿಗೆ ಬರ್ತೀರಾ. ಹಂಗಾಗಿ ನಿಮಗೆ ಸ್ಕೂಲ್ಸು, ಯೂನಿವರ್ಸಿಟೀಸು, ಹಾಸ್ಪಿಟಲ್ಸು, ಗೌರ್ಮೆಂಟ್ ಆಫೀಸಸ್ಸು ಎಲ್ಲ ಇದೆ. ಹಂಗಾಗಿ ವೆರಿ ಕ್ಲೋಸ್ ಅಂತ ಹೇಳ್ಬೋದು.
ಸೊ ಇದೇನು ನಾವು ಇನ್ನೇನು ಬಂದ್ವಿ ಈ ಮೈನ್ ರೋಡಿಗೆ ಬಂದ್ಬಿಟ್ವಿ. ಯಲಹಂಕ ಮೈನ್ ರೋಡ್ ಇದು. ಸೊ ಅದೇ ಎದುರುಗಡೆ ಕಾಣ್ತಾ ಇರೋದು ನಿಮಗೆ NCC ಅಪಾರ್ಟ್ಮೆಂಟು. ಸೊ ಈ ಥರ ಇದೆ. ಲೆಫ್ಟ್ ತಗೊಂಡೆ. ಇಲ್ಲಿಂದ ಇದೆಲ್ಲ SFS, ಸ್ವಲ್ಪ ಪಾರ್ಟ್ಸ್ ಆಫ್ ಯಲಹಂಕ, NCC ಮತ್ತೆ ಪೂರ್ವಾಂಕರ. ಈ ರೋಡಲ್ಲೆಲ್ಲ ನಾವು ಪ್ರಿವಿಯಸ್ ವಿಡಿಯೋಸಲ್ಲಿ ಬಂದಿದ್ದು. ಸೊ ಇನ್ನೊಂದು ವಿಡಿಯೋದಲ್ಲಿ ನಾನು ವೀರಸಾಗರದ್ದು ಒಂದು ಪ್ಲೇ ಲಿಸ್ಟ್ ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದೆಲ್ಲ ರಾಮಗೊಂಡನಹಳ್ಳಿ, ಸೋಮಶೆಟ್ಟಹಳ್ಳಿ ಈ ಪಾರ್ಟ್ ತೊಗೊತೀನಿ. ವಿಡಿಯೋಸ್ ಆಲ್ರೆಡಿ ರೆಡಿ ಇದೆ. ಸೊ ಒಂದು ಸ್ವಲ್ಪ ಕೆಲಸ ಇದ್ದಿದ್ದ ಕಾರಣ ಅದು ಮಾಡೋಕ್ಕಾಗಿರಲಿಲ್ಲ, ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ನಾಳೆಯಿಂದ 100% ಡೈಲಿ ಒಂದೊಂದು ವಿಡಿಯೋ ಅಪ್ಡೇಟ್ ಮಾಡ್ತೀನಿ ನಾನು. ರೈಟ್ ಸೈಡ್ ಇನ್ನೇನು ಬಂದ್ವಿ ನಾವು ಮದರ್ ಡೈರಿಗೆ ಬಂದರೆ ಒಂದು ಸರ್ಕಲ್ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋದಲ್ಲಿ ವೀರಸಾಗರ ಫುಲ್ ಒಂದು 4 ಡೈರೆಕ್ಷನ್ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಮದರ್ ಡೈರಿ. ಒಂದು ಪಾಯಿಂಟ್ ಸಿಕ್ತು ಅಂತ ಅನ್ಕೊಂತೀನಿ.